ನೋಡಿ, ನಿಮ್ಗೆ ಇವತ್ತು ಎರಡು ರೀತಿ ಗೌರ್ಮೆಂಟ್ ಸ್ಕೂಲ್ ತೋರಿಸ್ತೆ. ಕೋಲಾರ ಜಿಲ್ಲೆಯಲ್ಲಿ ಎರಡು ರೀತಿ ಗೌರ್ಮೆಂಟ್ ಸ್ಕೂಲು. ಒಂದು ಕಡಗನಹಳ್ಳಿಲಿ, ಇನ್ನೊಂದು ಇಲ್ಲೊಂದಿದೆ ನೋಡಿ, ಯಾವುದು ಟಕ್ಕರ್ ಕುಟುಂಬ ಅಂದ್ಬಿಟ್ಟು. ಟಕ್ಕರ್ ಕುಟುಂಬದವರು ಕಟ್ಟಿರೋದು. 9 ಕೋಟಿ ಖರ್ಚು ಮಾಡಿ ಇಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಕಟ್ಟಿದ್ದಾರೆ, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ. ಮಾಸ್ತಿಯಲ್ಲಿ ಪ್ಲೇಸ್, ಜಾಗದ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇದ್ರಲ್ಲ ಆ ಪ್ಲೇಸು. ಕರ್ನಾಟಕ ಪಬ್ಲಿಕ್ ಶಾಲೆ ಯಾವ ರೀತಿ ಇದೆ ಅಂದರೆ, ಟಕ್ಕರ್ ಕುಟುಂಬ ಅಮೆರಿಕದಲ್ಲಿ ಅಂತ ಇರೋದು, ಇವ್ರು ಕಟ್ಟಿರೋದು. ತುಂಬ ಅದ್ಭುತವಾಗಿದೆ ಶಾಲೆ. ದಾನಿಗಳು, ಬಿಸ್ನೆಸ್ ಮೆನ್ ಅಂದರೆ ಈ ರೀತಿ ಇರಬೇಕು. ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಒಳಗಡೆ ತೋರಿಸ್ತೀನಿ. ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜನ್ಮಸ್ಥಾನ. ಒಂದು ಸರ್ಕಾರ ಮಾಡಿದಿರೋ ಕೆಲಸನ ಇವ್ರು ಮಾಡಿದ್ದಾರೆ. ಟಕ್ಕರ್ ಫ್ಯಾಮಿಲಿ ಫೌಂಡೇಶನ್ ಅಂದ್ಬಿಟ್ಟು ಟೆಕ್ಸಾಸ್ ಇದ್ದಾರೆ. ಎಂಟ್ರೆನ್ಸ್ ನೋಡಿ, ಕರ್ನಾಟಕ ಪಬ್ಲಿಕ್ ಶಾಲೆ ಇದೇ ಎಂಟ್ರೆನ್ಸು. ಆಯ್ತಾ? ನೋಡಿ, ಯಾವುದೋ ಒಂದು ರೆಸಾರ್ಟ್ಗೆ ಹೋದಂಗೆ ಆಗುತ್ತೆ ನಿಮಗೆ. ಸರ್ಕಾರಿ ಶಾಲೆನ ಈ ರೀತಿ ಕಟ್ಟಿದ್ರೆ, ಈ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಗುಣಮಟ್ಟದ ಶಿಕ್ಷಣ ಕೊಟ್ರೆ ಯಾರು ಬರಲ್ಲ ಅಂತ ಹೇಳ್ತಾರೆ. 42,000 ಕೋಟಿ ಅನುದಾನ ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ. ಶಿಕ್ಷಣ ಇಲಾಖೆಗೆ 42,000 ಕೋಟಿ ಅನುದಾನ ಕೊಡ್ತಾ ಐತೆ. ಅವ್ರೇನಾರ ಸರಿಯಾಗಿ ಸದ್ಬಳಕೆ ಮಾಡಿದ್ರೆ ಈ ರೀತಿ ಶಾಲೆಗಳು ಕಟ್ಬೋದು. ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಈ ರೀತಿ ಶಾಲೆಗಳನ್ನ ಕಟ್ಬೋದು. ಇಲ್ಲಿ ನೋಡಿ, ಯಾರೋ ಪುಣ್ಯಾತ್ಮ ಇದು ಮಾಡಿದ್ದಾರೆ, ಟಕ್ಕರ್ ಕುಟುಂಬ ಅಂದ್ಬಿಟ್ಟು. ಅವ್ರು ಕಟ್ಸಿರೋದು 9 ಕೋಟಿ ಖರ್ಚು ಮಾಡಿಬಿಟ್ಟು ಈ ರೀತಿ ಶಾಲೆ ಕಟ್ಟಿದ್ದಾರೆ. ಸರ್ಕಾರ ಕಟ್ಬಿಟ್ಟಿದ್ದಾರೆ. ಸರ್ಕಾರದವರು ದಳ್ಳಾಲಿ ಕೆಲಸ ಮಾಡ್ತಾ ನಿಂತಿದ್ದಾರೆ, ಅನುದಾನನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ದಾನಿಗಳು ಈ ರೀತಿ ಇದು ಮಾಡ್ತಾ ಇದ್ದಾರೆ. ದಾನಿಗಳು ತಮ್ಮ ಕುಟುಂಬದವರು ಬೆವರು ಸುರಿಸಿ ಕಟ್ಟಿದ ಸಂಸ್ಥೆಯಿಂದ ಈ ರೀತಿ ದಾನ ಮಾಡ್ತಾ ಇದ್ದಾರೆ. ಸರ್ಕಾರ ಇಲಾಖೆಯ ದಲ್ಲಾಳಿಗಳು ಎಲ್ಲ ಅನುದಾನನ ನುಂಗಿ ನೀರು ಕುಡಿತಾ ಇದ್ದಾರೆ. ನೋಡಿ, ಎಂಟ್ರೆನ್ಸ್ ನೋಡಿ, ಪ್ರತಿಯೊಂದರಲ್ಲೂ CCTV ಇದೆ ನೋಡಿ, CCTV. ಆಯ್ತಾ? ಇದು ಕಲಾ ಕೊಠಡಿ, ಆರ್ಟ್ಸ್ ರೂಮ್ ಅಂದ್ಬಿಟ್ಟು ಓಪನ್ ಇಲ್ಲ. ಭಾನುವಾರ, ಇವತ್ತು ಸಂಡೇ, ಭಾನುವಾರ ಆಗಿರೋದ್ರಿಂದ ಓಪನ್ ಇಲ್ಲ. ನೋಡಿ, CCTV. ಇಲ್ಲಿ ಲೈಬ್ರರಿ ಇದೆ, ಗ್ರಂಥಾಲಯ ಲೈಬ್ರರಿ. ಇಲ್ಲಿ CCTV ಇದೆ. ಆಯ್ತಾ? ನೋಡಿ, ಗೇಟ್ ಡಿಸೈನ್ ನೋಡಿ. ಆಯ್ತಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳು ಪ್ರೇಯರ್ ಮಾಡೋಕ್ಕೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. 2 ಮರ ಇದೆ. ಮತ್ತೆ ಇಲ್ಲಿ ಕ್ಲಾಸ್ ರೂಮ್ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಕ್ಲಾಸ್ ರೂಮ್ ಇದೆ. ಫಸ್ಟ್ 3ನೇ ಕ್ಲಾಸ್ ಇದೆ, 3rd ಸ್ಟ್ಯಾಂಡರ್ಡು. ಅದಾದಮೇಲೆ 2nd ಸ್ಟ್ಯಾಂಡರ್ಡ್ ಇದೆ. ಮೋಸ್ಟ್ಲಿ 1st ಸ್ಟ್ಯಾಂಡರ್ಡ್ ಆ ಕಡೆ ಇದೆ ಅಂತ ಅನ್ಕೋತೀನಿ. ಇದು 3ನೇ ಕ್ಲಾಸು, ಕ್ಲಾಸ್ ರೂಮು. ಸರ್ಕಾರಿ ಶಾಲೆನ ಈ ರೀತಿ ಕಟ್ಟಿದ್ರೆ ಯಾರು ಬರಲ್ಲ? ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ಯಾರು ಬರಲ್ಲ? ಇವ್ರಿಗೆ ಯೋಗ್ಯತೆ ಇಲ್ಲ ಅಷ್ಟೇ, ಸರ್ಕಾರದವ್ರಿಗೆ ಯೋಗ್ಯತೆ ಇಲ್ಲ ಅಷ್ಟೇ. ಎಲ್ಲ ದಲ್ಲಾಳಿಗಳನ್ನ ಆಯ್ಕೆ ಮಾಡಿದ್ದೀವಿ ನಾವು. ನೋಡಿ, ಎಲ್ಲ 2nd ಕ್ಲಾಸ್ಗೆ ಏನು ಬರುತ್ತೆ ಸಿಲೆಬಸ್ಸು, ಆ ಸಿಲೆಬಸ್ನ ಇದ್ರ ಮೇಲೆ ಮಾಡಿದ್ದಾರೆ. ಎಲ್ಲಿ ಗೋಡೆ ಮೇಲೆ ಚಿತ್ರ ಎಲ್ಲ ಬಿಡಿಸಿದ್ದಾರೆ. ಈ ರೀತಿ ಇದೆ ಕ್ಲಾಸ್ ರೂಮ್ 2nd ಸ್ಟ್ಯಾಂಡರ್ಡ್. ಆಯ್ತಾ? ಆ ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗು, ಇದು 2D 3D ಶೇಪು, ಸಿಲೆಬಸ್ ತಕ್ಕಂತೆ ಪಿಕ್ಚರ್ ಇದು ಮಾಡಿದ್ದಾರೆ ನೋಡಿ. ಡೋರ್ ಎಕ್ಸಿಟ್ ಯಾವ ರೀತಿ ಇದೆ, ಫ್ಲವರು. ಇಂಟರ್ನೆಟ್ ಸ್ಲೋ ಬರ್ತಾ ಇದೆ. ಇಂಟರ್ನೆಟ್ ರೂಮ್ ಒಳಗಡೆ ಹೋದ್ರೆ ಇಂಟರ್ನೆಟ್ ಕನೆಕ್ಷನ್ ಸ್ಲೋ ಬರುತ್ತೆ. ಇದು 2nd ಸ್ಟ್ಯಾಂಡರ್ಡು. 2nd ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ನೋಡಿ. ಎಷ್ಟು ಚೆನ್ನಾಗಿದೆ. ಆಯಿತಾ? ನೋಡಿ, ಪೀಪಲ್ ಹೂ ಹೆಲ್ಪ್ ಅಸ್ ಅಲ್ಲ, ಅದು 2nd ಸ್ಟ್ಯಾಂಡರ್ಡ್ ತಕ್ಕಂತೆ ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಗೋಡೆ ಮೇಲೆ ಚಿತ್ರ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ದೇವಸ್ಥಾನ ಥರ ಇದೆ ಸ್ಟೋರ್ ರೂಮು. ಮಕ್ಕಳು ಪುಸ್ತಕ, ಫೈಲ್ಸು, ಅಟೆನ್ಸ್ ಬುಕ್ ಇಡೋಕ್ಕೆ ಇದು ಅಲ್ಮೇರ ಕೊಟ್ಟಿರೋದು. ಇದು ಗೋಡೆ.
ಮತ್ತು ಇಲ್ಲಿ ನೋಡಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ. ಶಿಕ್ಷಣ ಇಲಾಖೆಯವ್ರಿಗೆ ಗೊತ್ತಾಗಬೇಕು. ನೋಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ದು ಮ್ಯಾಥಮೆಟಿಕ್ಸ್ ಎಷ್ಟಿದೆ, ಯಾವ ರೀತಿ ಇದೆ ಆಯಿತಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸು ಈ ರೀತಿ ಸಾಲ್ವ್ ಮಾಡ್ತಾರೆ. 4 ಡಿಜಿಟ್ ತೊಗೊಂಡು ಅಡಿಷನು ಸಬ್ಟ್ರಾಕ್ಷನ್ ಹೇಳ್ಕೊಡ್ತಾ ಇದ್ದಾರೆ. ತಗೊಳ್ಳಿ ಅನಿಲ್ ಸರ್ ಇವರು, ತಗೊಳ್ಳಿ ಗೌರ್ಮೆಂಟ್ ಸ್ಕೂಲು. ಈಗ ಅವ್ರ ಸ್ಕೂಲು ಇದೇ ರೀತಿ ಮಾಡಬೇಕು ಅಂತ ಹೊರಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂದ್ಬಿಟ್ಟು ಆಯಿತಾ. ಇದು ಗ್ರೌಂಡು, 2 ಸ್ಟೋರಿ ಬಿಲ್ಡಿಂಗ್. ಇದು 2 ಸ್ಟೋರಿ ಬಿಲ್ಡಿಂಗು. ಎಲ್ಲ ಪ್ರೇಯರ್ ಹಾಲು. ಈ ಕಡೆ LKG UKG ಇದೆ ನೋಡಿ, ಇದೆಲ್ಲ LKG UKG ಕ್ಲಾಸು ಆಯ್ತಾ. ಅದು UKG 2 ಅಂತ ಇದೆ, ಇದು LKG 2 ಅಂತ ಇದೆ. ಅಂದ್ರೆ 2 ಸೆಕ್ಷನ್ ಇದೆ. ಇದು LKG UKG 2 ಸೆಕ್ಷನ್ ಇದೆ. ಇದು LKG 2 ಆಯ್ತಾ. ಆ ಕಡೆ UKG ಇದೆ, ಇಲ್ಲಿ UKG LKG ಇದೆ. ಇದು UKG 1 ಇದೆ, ಅಂದ್ರೆ UKG ಸೆಕ್ಷನ್ 1, ಇದು LKG ಸೆಕ್ಷನ್ 1. ಫಸ್ಟ್ UKG ಒಳಗಡೆ ಹೋಗೋಣ. ಎಲ್ಲ ಸಂಡೇ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಚೇರು ಟೇಬಲ್ಸ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟು ಹೋಗಿದ್ದಾರೆ. ಈ ರೀತಿ ಎಜುಕೇಶನ್ ಕೊಟ್ರೆ ಯಾರು ಬರಲ್ಲ ಸರ್ಕಾರಿ ಶಾಲೆಗೆ? ಪ್ರತಿಯೊಬ್ರು ಬರ್ತಾರೆ. ಅನುದಾನ ಅಷ್ಟೇ ಕೊಡ್ತಾ ಇದೆ, ಇವರು ದುರುಪಯೋಗ ಮಾಡ್ತಾ ಇದ್ದಾರೆ ಅಷ್ಟೇನೆ. ನೋಡಿ ಎಲ್ಲ ಓವೆಲ್ಸು, ನಂಬರ್ ಸಿಸ್ಟಮು, ಇದು ಬೋರ್ಡು ಈ ರೀತಿ ಇದೆ. ಈ ಕಡೆ ಗೋಡೆ ನೋಡಿ ಎಷ್ಟು ಅದ್ಭುತವಾಗಿದೆ. ಫ್ರೇಸ್, ಬರ್ಡ್ಸ್, ನ್ಯಾಷನಲ್ ಸಿಂಬಲ್ಸು, ಮನ್ಸು ಈ ಥರ ಇದೆ. ಒಂದು ಸ್ಕೂಲು ಅಂದರೆ ಯಾವ ರೀತಿ ಕಟ್ಟಬೇಕು ಅಂದ್ಬಿಟ್ಟು ಇವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಟಕ್ಕರ್ ಫ್ಯಾಮಿಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆಯಿತಾ. LKG 1 ಟಕ್ಕರ್ ಫ್ಯಾಮಿಲಿಯವರು ಸರ್ಕಾರಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ. ನೋಡಿ ಇದು LKG ಸೆಕ್ಷನ್ನು ಈ ರೀತಿ ಇದೆ, ಡಿಫ್ರೆಂಟು. ಕ್ಲಾಸ್ ರೂಮ್ ಅಂದರೆ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಇವರು. ನೋಡಿ ಚಿತ್ರ ಎಲ್ಲ ಎಷ್ಟು ಕ್ಲಾರಿಟಿ ಇದೆ ಅಂದರೆ HD ಇಮೇಜ್ ಥರ ಇದೆ. ಕನ್ನಡ ಇಂಗ್ಲೀಷು 2 ಲ್ಯಾಂಗ್ವೇಜಲ್ಲಿ ಮೋಸ್ಟ್ಲಿ ಹೇಳ್ಕೊಡ್ತಾ ಇರ್ಬೋದು ಅನ್ಕೋತೀನಿ. ಈ ರೀತಿ ಇದೆ. ಗ್ರೌಂಡ್ ನೋಡಿ. ಇದಾದ್ಮೇಲೆ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸರ್ಕಾರಿ ಸ್ಕೂಲು ದಾನಿಗಳು ಕಟ್ಟಿರೋದು. ಯಾಕಂದ್ರೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಸರ್ಕಾರಕ್ಕೆ ಯೋಗ್ಯತೆ ಇಲ್ಲದ್ರಿಂದ ದಾನಿಗಳು ಕಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಇದು. ಇದು ನೋಡಿ ಅದ್ಭುತ ನೋಡಿ. ಕೆಳಗಡೆ ವೆಂಟಿಲೇಷನ್ ಇದೆ, ಬೆಳಕು ಬರೋಕ್ಕೆ ಗ್ಲಾಸ್ ಹಾಕಿದ್ದಾರೆ. ಕೆಳಗಡೆ ಗ್ಲಾಸ್ ಹಾಕಿದ್ದಾರೆ ಬೆಳಕು ಬರೋಕ್ಕೆ, ಮೇಲ್ಗಡೆ ವೆಂಟಿಲೇಷನ್. ಈ ರೀತಿ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ಪೇಂಟಿಂಗ್ ವರ್ಕ್ ಏನೋ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ನೀಟಾಗಿದೆ ಸರ್ಕಾರಿ ಶಾಲೆ, ಎಷ್ಟು ನೀಟಾಗಿದೆ. ಇದು 6ನೇ ಕ್ಲಾಸು. 6ನೇ ಕ್ಲಾಸ್ ಅಂದರೆ 6ನೇ ಕ್ಲಾಸಿಗೆ ತಕ್ಕಂತೆ ಅವ್ರ ಸಿಲೆಬಸ್ ಇರೋ ಚಿತ್ರಗಳನ್ನ ಇದು ಮಾಡಿದ್ದಾರೆ. 6ನೇ ಕ್ಲಾಸ್ ಏನಿದೆ ಆ ಸಿಲೆಬಸ್ಗೆ ಇರೋ ಚಿತ್ರನ ಈ ರೀತಿ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ಬೋರ್ಡ್ ನೋಡಿ, ಬೋರ್ಡು ಆ ಕಡೆ LED TV. ಇದನ್ನು ಕ್ಲೋಸ್ ಮಾಡಿದ್ರೆ ಅಕಸ್ಮಾತ್ ಮಕ್ಳಿಗೆ ಏನಾದ್ರು ವಿಡಿಯೋ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ TV ಯೂಸ್ ಮಾಡ್ತಾರೆ, ಇಲ್ಲ ಅಂದರೆ ಬೋರ್ಡ್ ಯೂಸ್ ಮಾಡಿ. ಸರ್ ಅದನ್ನು ಕ್ಲೋಸ್ ಮಾಡಿ, ಕ್ಲೋಸ್ ಕರಿ ನೋಡಿ. ಕ್ಲೋಸ್ ಮಾಡಿದ್ರೆ ಬೋರ್ಡ್ ಆಗುತ್ತೆ. ಓಕೆ, ಓಪನ್ ಮಾಡಿದ್ರೆ TV ನೋಡ್ಬೋದು, ಕ್ಲೋಸ್ ಮಾಡಿದ್ರೆ ಬೋರ್ಡ್ ಆಗ್ಬೋದು. MITಲಿ ಈ ಥರ ಸಿಸ್ಟಮು ನಾನು ನೋಡಿದ್ದು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಅದನ್ನು ಅಷ್ಟೇ MITಲಿ ಇತ್ತು. ಇಲ್ಲಿ ನೋಡಿ 6ನೇ ಕ್ಲಾಸು. 6ನೇ ಕ್ಲಾಸು ಒನ್ಸ್ ಅಗೈನ್
6ನೇ ಕ್ಲಾಸ್ ಮಕ್ಕಳದ್ದು ಸಿಲೆಬಸ್ ತಕ್ಕಂತೆ ಚಿತ್ರ ಎಲ್ಲ ಇದರಲ್ಲಿದೆ, ಗೋಡೆ ಮೇಲಿದೆ. ಚಿತ್ರ ಎಲ್ಲ ಈ ಥರ ಇದ್ರಲ್ಲೂ ಅಷ್ಟೇ. ಆ ಬೋರ್ಡ್ನ ಸ್ಲೈಡ್ ಮಾಡಿದ್ರೆ ಟಿವಿ ಸಿಗುತ್ತೆ. ಟಿವಿ ಬೇಕಂದ್ರೆ ಟಿವಿ ಯೂಸ್ ಮಾಡ್ಬೋದು, ಬೋರ್ಡ್ ಬೇಕು ಅಂದ್ರೆ ಬೋರ್ಡ್ ಯೂಸ್ ಮಾಡ್ಬೋದು. ಅಲ್ಲಿ ನೋಡಿ ಮೇಲ್ಗಡೆ ವೆಂಟಿಲೇಷನ್ ನೋಡಿ, ವೆಂಟಿಲೇಷನ್ ಅಲ್ಲ ಬೆಳಕು ಬರೋಕ್ಕೆ. ಇಲ್ಲಿ ನೋಡಿ ಸನ್ರೂಫ್ ತೋರಿಸ್ತೀನಿ ನಿಮಗೆ. ಸನ್ರೂಫ್ BMW ಕಾರ್ಗೆ ಸನ್ರೂಫ್ ಹಾಕ್ತಾರಲ್ಲ, ಆ ರೀತಿ ಸನ್ರೂಫ್ ಕೊಟ್ಟಿದ್ದಾರೆ ಇಲ್ಲಿ ಬೆಳಕು ಬರ್ಲಿಕ್ಕೆ ಅಂದ್ಬಿಟ್ಟು. ಆಯ್ತಾ, ಸರ್ಕಾರಿ ಶಾಲೆಯಲ್ಲಿ ಸನ್ರೂಫ್ ಇದೆ, ಈ ರೀತಿ ಸನ್ರೂಫ್ ಇದೆ. ಈ ಥರ ಕಟ್ಟಿದ್ರೆ ಏನಕ್ಕೆ ಬರಲ್ಲ ಮಕ್ಕಳು? ಜನಗಳೆಲ್ಲ ಎತ್ತೆಚ್ಕೋಬೇಕು. ಎತ್ತೆಚ್ಕೊಂಡು ಪ್ರಶ್ನೆ ಮಾಡಿದ್ರೆ ಖಂಡಿತ ಮುಂದೊಂದು ದಿನ ಎಲ್ಲ ಸರ್ಕಾರಿ ಶಾಲೆನೂ ಈ ರೀತಿ ಆಗುತ್ತೆ. ವಾಶ್ರೂಮ್ ತೋರಿಸ್ತೀನಿ ನೋಡಿ, ಬಾಯ್ಸ್ದು ವಾಶ್ರೂಮು. ಆಯ್ತಾ, ಸಾಮಾನ್ಯವಾಗಿ ವಾಶ್ರೂಮ್ಗೆಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಲೈಬ್ರರಿ ಥರ ಇದೆ ವಾಶ್ರೂಮ್. ಹಾಂ, ಡಸ್ಟ್ಬಿನ್ ಇದೆ ವಾಶ್ರೂಮಲ್ಲಿ ನೋಡಿ. ಎಲ್ಲ ಚಿಕ್ಕ ಮಕ್ಕಳು ಹೈಟಿಗೆ ತಕ್ಕಂತೆ ಇದಿದೆ, ಕ್ಲಾಸೆಟ್ ಇದೆ. ಆಯ್ತಾ, ಚಿಕ್ಕ ಮಕ್ಕಳು ಹೈಟಿಗೆ ತಕ್ಕಂತೆ ವಾಶ್ರೂಮ್ ಇದೆ, ಗಂಡು ಮಕ್ಳದ್ದು ಇದು. ಮತ್ತು ಅವ್ರ ಹೈಟಿಗೆ ತಕ್ಕಂತೆ ಇದಿರೋದೆ ಹ್ಯಾಂಡ್ ವಾಶ್ ಮಾಡೋಕ್ಕೆ. ಆಯಿತಾ, ಈ ಕಡೆ ನೋಡಿ ಟಾಯ್ಲೆಟ್ ನೋಡಿ, ಇಂಡಿಯನ್ ಸಿಸ್ಟಮು ಇದು. ಇಂಡಿಯನ್ ಸಿಸ್ಟಮು, ಈ ಕಡೆ ವೆಸ್ಟರ್ನ್ ಇದೆ. ಯಾರಿಗೆ ಯಾವ ಸಿಸ್ಟಮ್ ಇಷ್ಟ ಆಗುತ್ತೋ ಆ ಥರ ವಾಶ್ರೂಮ್ ಯೂಸ್ ಮಾಡ್ಬೋದು. ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಇದು. ಆಯಿತಾ, ಗೌರ್ಮೆಂಟ್ ಸ್ಕೂಲು ಈ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ. ಪಬ್ಲಿಕ್ ಸ್ಕೂಲ್ ಅಂದ್ಬಿಟ್ಟು ಟಕ್ಕರ್ ಫ್ಯಾಮಿಲಿ. ನೀವೇನಾದ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂದರೆ ಸರ್ಕಾರಕ್ಕಲ್ಲ, ಟಕ್ಕರ್ ಫ್ಯಾಮಿಲಿಗೆ ಹೇಳ್ಬೇಕು. ಅಮೇರಿಕದಲ್ಲಿದ್ದಾರೆ, ಆ ಫ್ಯಾಮಿಲಿಯವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಯಾರು ಗರ್ಲ್ಸ್. ಸಂಡೇ ಆಗಿರೋದ್ರಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಆಯಿತಾ, ಇವತ್ತು ಭಾನುವಾರ, ಅದರಿಂದ ಜಸ್ಟ್ ವಾಶ್ರೂಮ್ ಫೆಸಿಲಿಟಿ ಯಾವುದೇ ರೀತಿ ಇದೆ ಅಂತ ತೋರ್ಸೋಕ್ಕೆ. ವೆಂಟಿಲೇಷನ್ ನೋಡಿ, ಕೆಳಗಡೆ ಡಸ್ಟ್ಬಿನ್ ಇದೆ. ಆಯಿತಾ, ನೋಡಿ ಇದು ವಾಶ್ರೂಮ್. ಹೆಣ್ಮಕ್ಳು ವಾಶ್ರೂಮ್ ಯಾವ ರೀತಿ ಇದೆ ಅಂದ್ಬಿಟ್ಟು ಪೇರೆಂಟ್ಗೆ ಗೊತ್ತಾಗಬೇಕಲ್ಲ. ನೋಡಿ, ಹ್ಯಾಂಡ್ ವಾಶ್ ಮಾಡೋಕ್ಕೆ ಮಕ್ಕಳು ಹೈಟಿಗೆ ತಕ್ಕಂತೆ ಇದೆ. ಹೈಟಿಗೆ ತಕ್ಕಂತೆ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳಾಗಿರೋದ್ರಿಂದ ಈ ರೀತಿ ವಾಶ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್, ಈ ಕಡೆ ವೆಸ್ಟರ್ನ್ ಇದೆ, ಆ ಕಡೆ ವೆಸ್ಟರ್ನ್ ಇದೆ, ಈ ಕಡೆ ಇಂಡಿಯನ್ ಇದೆ. ಯಾರಿಗೆ ಯಾವುದು ಕಂಫರ್ಟ್ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಬೋದು. ಒಂದು ಗೌರ್ಮೆಂಟ್ ಸ್ಕೂಲ್ ಫೆಸಿಲಿಟಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ. ಒಂದು ಗೌರ್ಮೆಂಟ್ ಸ್ಕೂಲ್ ಅಂದರೆ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಒಂದು ಕುಟುಂಬ, ಟಕ್ಕರ್ ಫ್ಯಾಮಿಲಿ ಅನ್ನೋ ಕುಟುಂಬ ಇದು ಮಾಡಿದ್ರು. ಇಲ್ಲ ನೋಡಿ ಸರ್, ನಿಮ್ಮ ಮಗಳು ಇಲ್ಲೆಲ್ಲ ಓದ್ತಾ ಇರೋದು? 9ನೇ ಕ್ಲಾಸ್. ಎಷ್ಟು? ಫಸ್ಟ್ PUC ನಾ? ಇವತ್ತು ನೋಡಿ ಇವರೇ ಸರ್. ಇವರು ನಮ್ಮ ಜೊತೆಲಿ ಇರೋದಕ್ಕೋಸ್ಕರ ನಾನು ಇಲ್ಲೆಲ್ಲ ಸ್ಕೂಲ್ ತೋರ್ಸೋಕ್ಕೆ ಸಾಧ್ಯ ಆಗ್ತಾ ಇರೋದು. ಸರ್, ನನ್ನ ಹೆಸರು ರವಿ ಅಂದ್ಬಿಟ್ಟು. ನಮ್ದು ಇಲ್ಲೇ ಕಡದನಹಳ್ಳಿ ವಿಲೇಜು. ಅಲ್ಲಿಂಕ ನನ್ನ ಮಗಳು ಇಲ್ಲಿ ಬರ್ತಾಳೆ ಫಸ್ಟ್ PUCಗೆ. ಹೌದು ಸರ್. ಸರ್, ಟಕ್ಕರ್ ಕುಟುಂಬದವ್ರು ಸರ್. ಅವ್ರ ಕಡೆ ನಿಂಕ ಅನುದಾನವಾಗಿ ಕಟ್ಟಿರೋದು ಸರ್ ಇದು. ಸರ್ 9 ಎಷ್ಟು ಸರ್? ಸರ್, ಅಂದಾಜು ವೆಚ್ಚ ಗೊತ್ತಿಲ್ಲ ಸರ್, ನನಗೆ ಅಷ್ಟು ಐಡಿಯಾ ಇಲ್ಲ. ನಾವ್ ಈ ಟಕ್ಕರ್ ಕುಟುಂಬದವ್ರ ಈ ಬಿಲ್ಡಿಂಗ್ ಕಟ್ಟಿದ ಮೇಲೆನೆ ನಮ್ಮ ಮಕ್ಕಳನ್ನ ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಿರೋದು. ಅದಕ್ ಮುಂದೆ ಇಲ್ಲ. ಅದಕ್ ಮುಂದೆ ಬೇರೆ ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದೀವಿ ಸರ್. ಈಗ ಈ ಬಿಲ್ಡಿಂಗ್ ಆದ್ಮೇಲೆನೆ ಇದಕ್ಕ ಅಡ್ಮಿಷನ್ ಮಾಡ್ಸಿರೋದು ಸರ್ ನಾವು. ಹೌದು ಸರ್, ಹೌದು. ಚೆನ್ನಾಗಿದೆ, ಎಜುಕೇಶನ್ ಎಲ್ಲ ಚೆನ್ನಾಗಿದೆ ಸರ್. ಇಲ್ಲಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲ್ಗಳಿಗೆ ದಯವಿಟ್ಟು ಎಲ್ಲಾ ಕಡೆನೂ ಈ ತರ ಕೊಟ್ರೇನೆ ಚೆನ್ನಾಗಿರುತ್ತೆ ಸರ್. ಎಲ್ಲಾ ಮಕ್ಕಳನ್ನು ಸೇರಿಸ್ತಾರೆ. ಹೌದೌದು, ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಆದ್ರಿಂದ ನೋಡಿ, ಕರ್ನಾಟಕದಲ್ಲಿರೋ 40 ಮೇಲ್ಗಡೆನೂ ಹೋಗ್ಬೋದು ಅಂತ ಇಲ್ಲಿ. ಓಹ್, ಇಲ್ಲಿ ನೋಡಿ RO ಪ್ಲಾಂಟ್ ಎಲ್ಲ ಇದೆಯಂತೆ ನೋಡಿ. ಸೇವ್ ಅರ್ತ್ ಅಂದ್ಬಿಟ್ಟು ಯಾವ ರೀತಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಎಲ್ಲ ಊರಲ್ಲೂ ದೇವಸ್ಥಾನ ಕಟ್ಕೊ ಕೂತಿದ್ದಾರೆ. ಈ ರೀತಿ ಒಂದೊಂದು ಊರಲ್ಲಿ ಒಂದೊಂದು ಸ್ಕೂಲ್ನ ಕಟ್ಟಿದ್ರೆ, ಒಂದು ದೇವಸ್ಥಾನ ಒಂದು ಸ್ಕೂಲ್ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮುಂದೆ ಫ್ಯೂಚರ್ ಪ್ಲಾನ್ ಇದೆ ಅನ್ಸುತ್ತೆ. ಇದು RO ಪ್ಲಾಂಟ್ ಅಂತೆ. ಮಕ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ.
RO ಪ್ಲಾಂಟ್ ಇಟ್ಟಿದ್ದಾರೆ ಮೇಲ್ಗಡೆ ರೂಫಲ್ಲಿ. ಮಕ್ಕಳಿಗೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸೋಕ್ಕೆ ಈ ರೀತಿ ಅದು ತುಂಬ ಅದ್ಭುತವಾಗಿದೆ. ಇನ್ನು ಹೇಳಿದ್ನಲ್ಲ ಸನ್ರೂಫ್ ಇದೆ, ಸನ್ರೂಫ್ BMW ಕಾರ್ ಕೊಟ್ಟಂಗೆ ಇಲ್ಲಿ ಸನ್ಲೈಟ್ ಬರೋಕ್ಕೆ ಕ್ಲಾಸ್ ರೂಮ್ಗೆಲ್ಲ ಇದು ಮಾಡಿದ್ದಾರೆ, ಟೆರೇಸ್ ಇದು. ಅದರಿಂದ ರಾಜ್ಯದ ಜನತೆ ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳಿ, ಸುಮ್ಮನೆ ಕೇಳೋದಲ್ಲ, ಚಪ್ಪಾಳೆ ತಟ್ಟೋದಲ್ಲ, ಸಚಿವ ಬಂದ ಮಂತ್ರಿ ಬಂದ ಅಂದ್ಬಿಟ್ಟು ಎಲ್ಲ ಪ್ರಶ್ನೆ ಮಾಡೋದು ಕಲ್ತ್ಕೊಳ್ಳಿ. 42,000 ಅನುದಾನ ಕೊಡ್ತಾ ಇದೆ ವರ್ಷಕ್ಕೆ. ಎಲ್ಲ ಸರಿಯಾಗಿ ಬಳಕೆ ಮಾಡಿದ್ರೆ ಈ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಲೂ ಈ ರೀತಿ ಶಾಲೆ ಕಟ್ಬೋದು. ಅದರಿಂದ ರಾಜ್ಯದ ಜನತೆ ಎಲ್ಲ ಪ್ರಶ್ನೆ ಮಾಡಿ ಎಲ್ಲ ಸ್ಕೂಲ್ಗೆ ಒಂದಿನ ಬೀಗ ಹಾಕಿ. ಸರ್ಕಾರ ಎಷ್ಟಿದೆ, 46,000 ಗೌರ್ಮೆಂಟ್ ಸ್ಕೂಲ್ ಇದೆ ಪೂರ್ತಿ ರಾಜ್ಯದಲ್ಲಿ. ಒಂದಿನ ಬೀಗ ಹಾಕಿ. ಕರೋನಾ ಟೈಮಲ್ಲಿ ಆಯ್ತಲ್ಲ, ಆ ಥರ ಆಗುತ್ತೆ, ಇವ್ರ ಬುದ್ಧಿ ಬರುತ್ತೆ, ಆಮೇಲೆ ಕೇಳ್ತಾರೆ. ಅಲ್ಲಿ ತನಕ ಕೇಳಲ್ಲ ಇವರು.